ಈ ಟ್ರೈನ್ ನಲ್ಲಿ ಒಂದು ಏನು ನಾವು ಹೈಟೆಕ್ ಟ್ರೈನ್ ನಲ್ಲಿ ಒಂದು ಏನು ಪ್ರಯಾಣ ಮಾಡ್ತಾ ಇದೀವಿ ಮಿರಜ್ದಿಂದ ಬೆಳಗಾವಿಗೆ. ನಾಳೆ ನಮ್ಮ ನೆಚ್ಚಿನ ನಾಯಕರಾದಂತಹ ಪ್ರಧಾನಮಂತ್ರಿ ಮೋದಿಜಿಯವರ ಹುಟ್ಟುಹಬ್ಬದ ಪ್ರಯುಕ್ತ ಇವತ್ತೇನು ನಮ್ಮ ಬೆಳಗಾವಿ ಮಹಾನಗರದಲ್ಲಿ ಇದನ್ನು ಪೂಜೆ ಮಾಡ್ತಾ ಇದ್ದಾರೆ. ಇದು ಒಂದು ಮಾನ್ಯ ನಮ್ಮ ಪ್ರಧಾನಮಂತ್ರಿ ಮೋದಿಜಿಯವರು ನಮ್ಮ ನಾಡಿಗೆ ಕೊಟ್ಟ ಬಹುದೊಡ್ಡ ಉಡುಗೊರೆ. ಮತ್ತು ಈಗೇನು ಈ ಟ್ರೈನ್ ದಲ್ಲಿ ನಮ್ಗೇನು ಒಂದು ಅನುಭವ ಆಯ್ತು, ಈಗ ಹತ್ಕೊತಿದ್ದೇವಲ್ಲ, ಏನೋ ಒಂಥರ ಹೈಟೆಕ್ ಮತ್ತೆ ಏರೋಪ್ಲೇನ್ ದಲ್ಲಿ ಹೋಗ್ತರ ಅನುಭವ ಆಗ್ತಾ ಇದೆ. ತುಂಬಾ ತುಂಬಾ ಧನ್ಯವಾದ ಮೋದಿಜಿ ಅವರಿಗೆ. ಮತ್ತು ಈಗೇನು ಈಗ ಪ್ರೆಸೆಂಟ್ ನಾವು ಈಗ ಕೆಲಸ ಮಾಡೋರು ಇರ್ತಾರೆ ಪೂನಾದಿಂದ ಹುಬ್ಳಿಯಿಂದ ಪೂನಾ ಬೇಗ ಕೆಲಸ ಮಾಡೋರು ಹೋಗ್ತಿರ್ತಾರೆ, ಅಂತವ್ರಿಗೊಂದು ಬಹಳ ಅನುಕೂಲವಾಗಿದೆ. ಇನ್ನು ತುಂಬಾ ಅಂದ್ರೆ ಬಹಳ ಅನುಕೂಲ ಆಗಿದೆ. ಧನ್ಯವಾದಗಳು ತಮಗೆ ಎಲ್ಲರಿಗೂ. ಒಂದು ಮೋದಿಜಿಯವರಿಗೂ ನಾನು ವಿಶೇಷವಾಗಿ ಮೋದಿಜಿಯವರಿಗೂ ಒಂದು ಧನ್ಯವಾದ ಹೇಳ್ತೀನಿ. ನಮ್ಮ ನಾಡಿಗೆ ತಾವು ಒಂದು ಉಡುಗೊರೆ ಕೊಟ್ಟಿದ್ದೀರಿ. ಥ್ಯಾಂಕ್ ಯು ಮೋದಿಜಿ, ಥ್ಯಾಂಕ್ ಯು ಮೋದಿಜಿ, ಥ್ಯಾಂಕ್ ಯು ಮೋದಿಜಿ. ಇದೊಂದು ಅವಿಸ್ಮರಣೀಯ ಕ್ಷಣ ಅಂದ್ರೆ ತಪ್ಪಾಗ್ಲಿಕ್ಕಿಲ್ಲ. ಅನ್ಯ ಪ್ರಧಾನಮಂತ್ರಿಗಳ ಒಂದು ಕನಸಿನ ಯೋಜನೆ ಈ ವಂದೇ ಭಾರತ ಟ್ರೈನು. ಅತ್ಯಾಧುನಿಕ ಎಲ್ಲಾ ಸೌಲಭ್ಯಗಳನ್ನು ಹೊಂದಿರತಕ್ಕಂತ ಪ್ರಥಮ ಬಾರಿಗೆ ನಮ್ಮ ಗಂಡುಮೆಟ್ಟಿನವರು ಬೆಳಗಾವಿ ಜಿಲ್ಲೆಗೆ ಆಗಮಿಸುತ್ತಿರುವುದು ಒಬ್ಬನಿಗೆಲ್ಲ ಇಡೀ ನಮ್ಮ ಬೆಳಗಾವಿ ಜಿಲ್ಲೆಗೆ ಅತ್ಯಂತ ಸಂತಸದ ವಾತಾವರಣ. ನಾಳೆ ನರೇಂದ್ರ ಮೋದಿಜಿಯವರ ಹುಟ್ಟುಹಬ್ಬದ ಪ್ರಯುಕ್ತ ಇವತ್ತು ಟ್ರೈನ್ ಬರ್ತಾ ಇರೋದು ಇನ್ನೊಂದು ಖುಷಿಯನ್ನ ಇಮ್ಮಡಿಯಾಗಿ ಮಾಡಿದೆ. ಅತ್ಯಾಧುನಿಕ ಸೌಲಭ್ಯವನ್ನು ಹೊಂದಿರತಕ್ಕಂತ ಈ ಟ್ರೈನು ಪ್ರತಿಯೊಬ್ಬರಿಗೂ ಮಧ್ಯಮ ವರ್ಗದಿಂದ ಹಿಡ್ಕೊಂಡು ಎಲ್ಲ ಉನ್ನತ ವರ್ಗದವರಿಗೂ ಕೂಡ ಈ ಟ್ರೈನ್ ನಲ್ಲಿ ಸಂಚಾರ ಮಾಡತಕ್ಕಂತ ವ್ಯವಸ್ಥೆಯನ್ನ ಇವತ್ತು ಮೋದಿಜಿಯವರು ಕಲ್ಪಿಸಿರೋದ್ರಿಂದ ಪ್ರತಿಯೊಬ್ಬರಿಗೂ ಕೂಡ ಅತ್ಯಂತ ವ್ಯವಸ್ಥಿತವಾಗಿರ್ತಕ್ಕಂಥ ಸೌಲಭ್ಯ ಈ ಟ್ರೈನ್ ಮೂಲಕ ಸಿಗ್ತಾ ಇದೆ. ಬಹಳಷ್ಟು ಅದ್ಭುತವಾದ ಅತ್ಯಾಧುನಿಕವಾಗಿರ್ತಕ್ಕಂಥ ಸೌಲಭ್ಯಗಳಿವೆ. ಉತ್ತಮವಾಗಿರ್ತಕ್ಕಂಥ ಪರಿಸರ ಸ್ನೇಹಿ ಇವರಿದ್ದಾರೆ, ಸಿಬ್ಬಂದಿಗಳಿದ್ದಾರೆ. ಜೊತೆಗೆ ಉತ್ತಮವಾಗಿರ್ತಕ್ಕಂಥ ಉತ್ತಮ ದರ್ಜೆಯ ಶೌಚಾಲಯದ ವ್ಯವಸ್ಥೆ ಆಗಿರ್ಬೋದು, ಸಿಟ್ಟಿಂಗ್ ವ್ಯವಸ್ಥೆ ಆಗಿರ್ಬೋದು, ಒಳ್ಳೆಯ ವ್ಯವಸ್ಥೆಯನ್ನ ಈ ಟ್ರೈನ್ ಮಾಡಿದರೆ ಬಹಳಷ್ಟು ಅದ್ಭುತವಾಗಿದೆ.